ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಮೀಶೋ ಅಕೌಂಟ್ ಕ್ರಿಯೇಷನ್ ಬಗ್ಗೆ ಮತ್ತು ರಿಟರ್ನ್ಸ್ ಚಾರ್ಜಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ವಾ. ಸೊ ಇವತ್ತಿನ ವೀಡಿಯೋದಲ್ಲಿ ಅದರ ಕಂಟಿನ್ಯೂಷನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇದೆಲ್ಲ ಕಂಪ್ಲೀಟ್ ಥಿಯರಿ ಕ್ಲಾಸಸ್ ಇರುತ್ತೆ. ಪ್ರಾಕ್ಟಿಕಲ್ ಕ್ಲಾಸಸ್ ಬೇಕಂತ ಹೇಳಿದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ. ಅಕೌಂಟ್ ಕ್ರಿಯೇಷನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಈಗ ಆಲ್ರೆಡಿ ಯೂಟ್ಯೂಬ್ನಲ್ಲಿ 2 ವೀಡಿಯೋ ಹಾಕಿದ್ದೀನಿ. ವಿತ್ GST ಮತ್ತು ವಿತೌಟ್ GST ಯಾವ ರೀತಿ ನಾವು ಸೆಲ್ಲರ್ ಪ್ಯಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಮೀಶೋದು ಅಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಮತ್ತು ನೀವು ಕ್ರಿಯೇಟ್ ಮಾಡುವಾಗ ಅಕೌಂಟ್ ಕ್ರಿಯೇಷನ್ ಮಾಡುವಾಗ ಒಂದು ತಲೆನಲ್ಲಿ ಇಟ್ಕೊಳ್ಳಿ. ಏನು ಗೊತ್ತಾ, ಪಾನ್ ಡೀಟೇಲ್ಸ್ ಯಾರ್ದು ಕೊಡ್ತಾ ಇದ್ದೀರಾ ಅವ್ರದ್ದೇ ಬ್ಯಾಂಕ್ ಡೀಟೇಲ್ಸ್ನ ಕೊಡಿ. ಯಾಕೆ ಅಂತ ಹೇಳಿದರೆ ಕೆಲವರು ಒಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಪ್ಯಾನ್ ಡೀಟೇಲ್ಸ್ನ ಒಬ್ರದ್ದು ಕೊಡೋದು, ಬ್ಯಾಂಕ್ ಡೀಟೇಲ್ಸ್ ಇನ್ನೊಬ್ರದ್ದು ಕೊಡೋದು. ಇವತ್ತೊಂದು ಎಕ್ಸಾಂಪಲ್, ಒಬ್ಬರು ನಮ್ಮ ಸ್ಟೂಡೆಂಟ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ GST ಬಂದು ಅವ್ರ ಬ್ರದರ್ ನೇಮ್ನಲ್ಲಿ ಇದೆ. GST ಬಂದು ಅವ್ರ ಬ್ರದರ್ ನೇಮ್ನಲ್ಲಿ ಇತ್ತಂತೆ. ಸೊ ಅವ್ರು GST ಬಂದು ಕೊಟ್ಟಿದ್ದಾರೆ, GST ನಂಬರ್ ಕೊಟ್ಟಿದ್ದಾರೆ. ಅದು ಆಟೋಮೆಟಿಕ್ ಪಾನ್ ಕಾರ್ಡ್ ಡೀಟೇಲ್ಸ್ ತೊಗೊಂಡಿರ್ತಾರೆ ಅವ್ರ ಬ್ರದರ್ದು. ಇವ್ರಿಗೆ ಗೊತ್ತಿಲ್ಲ, ಇವ್ರು ಏನು ಮಾಡಿದ್ದಾರೆ, ಇವ್ರದ್ದೇ ಆದ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದು ವೆರಿಫೈ ಆಗಿಲ್ಲ ಅದು ಅಕೌಂಟು. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರು ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀರಾ ಅವ್ರದ್ದೇ ಯಾರ್ದು ಪಾನ್ ಕಾರ್ಡ್ ಕೊಡ್ತೀರಾ ಅವ್ರದ್ದೇ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಇದು ತಲೆನಲ್ಲಿರಲಿ, ಇಲ್ಲಾಂದರೆ ಬ್ಯಾಂಕ್ ವೆರಿಫೈ ಆಗೋದಿಲ್ಲ. ಸೊ ಈಗ ಅಕೌಂಟ್ ಕ್ರಿಯೇಷನ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ನಿಮ್ಮದು ಅಕೌಂಟ್ ಕ್ರಿಯೇಷನ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಒಂದು ಕ್ಯಾಟಲಾಗ್ಸ್ನ ಅಪ್ಲೋಡ್ ಮಾಡ್ಬೋದು, ಸೇಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಪಾಪಪ್ ಬರ್ತಾ ಇರುತ್ತೆ. ಸೊ ಅದು ನೋಡಿದ ತಕ್ಷಣ ನೀವು ಎಕ್ಸೈಟ್ ಆಗಿ ಕ್ಯಾಟಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಏನು ಮಾಡಬೇಕು ಹಾಗಿದ್ರೆ, ಅಕೌಂಟ್ ಕ್ರಿಯೇಷನ್ ಮಾಡಿದ ತಕ್ಷಣ ನೀವು ಕ್ಯಾಟಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದೇನು, ಬಾರ್ ಕೋಡೆಡ್ ಕವರ್ಸ್ನ ಬುಕ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಬುಕ್ ಮಾಡ್ಕೊಳ್ಬೇಕು, ನಿಮ್ಮ ಆರ್ಡರ್ ಸೆಕ್ಷನಲ್ಲಿ ಹೋದಾಗ ಅಲ್ಲಿ ಮೇಲ್ಗಡೆ ಬೈ ಬಾರ್ ಕೋಡೆಡ್ ಪ್ಯಾಕೆಟ್ಸ್ ಅಂತ ಇರುತ್ತೆ. ನಿಮ್ಮ ಸಪ್ಲೈಯರ್ ಪ್ಯಾನಲ್ ಏನು ಕ್ರಿಯೇಟ್ ಮಾಡ್ಕೊಂಡಿಲ್ವ ಇವಾಗ ಅದರಲ್ಲಿ ಇರುತ್ತೆ. ಸೊ ನೀವು ಅಲ್ಲೇ ಬುಕ್ ಮಾಡ್ಕೊಳ್ಬೋದು. ನಿಮಗೆ ಸೈಜಸ್ಸು ಮತ್ತು ನಿಮ್ಮ ಒಂದು ಪ್ರೈಸ್ ರೇಂಜ್ ಎಲ್ಲದೂ ಇರುತ್ತೆ. ಚೆಕ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬೋದು. ಗೊತ್ತಾಗಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಫಸ್ಟ್ ಶಾರ್ಟಲ್ಲಿ ಇದೆ ನೋಡಿ ಯಾವ ರೀತಿ ಬುಕ್ ಮಾಡ್ಕೊಳ್ಬೇಕಂತ, ಅದನ್ನು ನೋಡ್ಕೊಂಡು ಆರಾಮ್ಸೆ ಬುಕ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತ ಹೇಳಿದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಬಾರ್ಕೋಡೆಡ್ ಪ್ಯಾಕೆಟ್ಸ್ ಇಲ್ಲದೆ ನೀವು ಏನಾದರೂ ಕ್ಯಾಟಲಾಗ್ಸ್ ಅಪ್ಲೋಡ್ ಮಾಡಿದರೆ ಆರ್ಡರ್ಸ್ ಯಾವಾಗ ಬೇಕಿದ್ರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಓಕೆನಾ, ಆರ್ಡರ್ಸ್ ಬಂದುಬಿಟ್ರೆ ಕವರ್ಸ್ ಇಲ್ಲ ಅಂದರೆ ನೀವು ಹೇಗೆ ಕಳಿಸ್ತೀರಾ. ಸೊ ಅದು ಮ್ಯಾಂಡೇಟರಿ ಕೂಡ ಆಗಿದೆ. ಮತ್ತು ಇನ್ನೊಂದು ಬಾರ್ಕೋಡೆಡ್ ಪ್ಯಾಕೆಟ್ಸ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಆರ್ಡರ್ ಬಂದಿರುತ್ತೆ, ನೀವು ಕಳಿಸಿರ್ತೀರಾ, ಯಾವುದೋ ಒಂದು ರಾಂಗ್ ರಿಟರ್ನ್ ಆಗುತ್ತೆ. ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಅಲ್ವಾ ರಾಂಗ್ ರಿಟರ್ನ್ಸ್ ಬಗ್ಗೆ. ಸೊ ಆ ಒಂದು ರಾಂಗ್ ರಿಟರ್ನ್ಸ್ ಬಂದಾಗ ನಿಮ್ಮ ಕವರ್ಸ್ ಇದ್ದಾಗ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ಅವಕಾಶ ಇರುತ್ತೆ. ನನಗೆ ಈ ಥರ ರಾಂಗ್ ರಿಟರ್ನ್ ಆಗಿದೆ, ನನಗೆ ಕ್ಲೈಮ್ ಮಾಡಿಕೊಡಿ, ನಾವು ಬಾರ್ಕೋಡೆಡ್ ಪ್ಯಾಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ, ನಾನು ಕಳಿಸಿರೋದು ಈ ಪ್ರಾಡಕ್ಟ್, ಅವ್ರು ಕಳಿಸಿರೋದು ಇನ್ನೊಂದು ಪ್ರಾಡಕ್ಟ್ ಅಂತ ನಮಗೆ ಒಂದು ಪ್ರೂಫ್ ಇರುತ್ತೆ. ಓಕೆನಾ, ಸೊ ಬಾರ್ಕೋಡೆಡ್ ಪ್ಯಾಕೆಟ್ಸ್ ಅದಕ್ಕೋಸ್ಕರ ನೀವು ಯೂಸ್ ಮಾಡಲೇಬೇಕು. ಆಮೇಲೆ ಎಲ್ಲನೂ ಕ್ಲೈಮ್ ಆಗುತ್ತಾ ಅಂತ ಕೇಳ್ತೀರಾ, ಎಲ್ಲನೂ ಕ್ಲೈಮ್ ಆಗಲ್ಲ. ಅವ್ರದ್ದೇ ಅದನ್ನು ಸಿಕ್ಕಾಪಟ್ಟೆ ರೂಲ್ಸ್ಗಳಿರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡಿರಬೇಕು. ಪ್ಯಾಕ್ ಮಾಡಿರುವಾಗ ಅದನ್ನೆಲ್ಲ ಫಾಲೋ ಮಾಡಿದರೆ ಕ್ಲೈಮ್ ಆಗ್ಬೋದು. ಇವಾಗ ನೀವು ಕವರ್ಸ್ ಬುಕ್ ಮಾಡ್ಕೊಂಡಿದ್ದೀರಾ, ಅದು ಬರಲಿಕ್ಕೆ 7 to 12 days ಆಗುತ್ತಲ್ವ. ಸೊ ಆ ಗ್ಯಾಪಲ್ಲಿ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಆ ಗ್ಯಾಪಲ್ಲಿ ನೀವು ಫೋಟೋಶೂಟ್ಸ್ ಮಾಡ್ಕೊಳ್ಬೋದು. ಅಂದರೆ ನೀವು ಯಾವ ಪ್ರಾಡಕ್ಟ್ಸ್ನ ಸೇಲ್ಸ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ವ, ಅದು ಕ್ಲೀನಾಗಿ ಒಂದು ಫೋಟೋಶೂಟ್ ಮಾಡ್ಕೊಳ್ಳಿ. ಒಂದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇಟ್ಬಿಟ್ಟು ಫೋಟೋಶೂಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಟಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟಿ ಶರ್ಟ್ದು, ಅದರದ್ದು 5 ಇಮೇಜಸ್ ಬೇಕು. ಫ್ರಂಟು, ಬ್ಯಾಕು ಮತ್ತು ಝೂಮ್ ಇರೋದು, ಸ್ವಲ್ಪ ದೂರದಿಂದ, ಈ ಥರ ಎಲ್ಲದ್ರದ್ದು ಒಂದು 5 ಇಮೇಜ್ ಹಾಕಿ. 3 ಕೂಡ ಹಾಕ್ಬೋದು. ಆದರೆ ಏನಂತ ಹೇಳಿದರೆ ಜಾಸ್ತಿ ಇಮೇಜಸ್ ಹಾಕಿದಾಗ ಕಸ್ಟಮರ್ಗೆ ಸ್ವಲ್ಪ ಸುಲಭ ಆಗುತ್ತೆ ನಿಮ್ಮ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಳಿಕ್ಕೆ. ಅವ್ರಿಗೆ ಬ್ರೀಫಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಅನಲೈಸ್ ಮಾಡ್ಕೊಳ್ಬೋದು ಅವರು. ಓಕೆ, ನಾವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ಅವ್ರಿಗೆ ಫೀಲ್ ಬರುತ್ತಲ್ವ. ಅದಕ್ಕೋಸ್ಕರ ಒಂದು 5 ಇಮೇಜಸ್ ಹಾಕಿ. ಆಮೇಲೆ ಕೆಲವೊಂದು ಸಲ ನಾವು ಪ್ರಾಡಕ್ಟ್ನ ಅಪ್ಲೋಡ್ ಮಾಡುವಾಗ, ಕೆಟಲಾಗ್ ಅಪ್ಲೋಡ್ ಮಾಡುವಾಗ ಶಿಪ್ಪಿಂಗ್ ಚಾರ್ಜಸ್ ತುಂಬ ಜಾಸ್ತಿನೇ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ChatGPTನ ಯೂಸ್ ಮಾಡೋ ಬದಲು ನನಗೆ ಏನು ಹೇಳಿದೆ ಅಲ್ವಾ, ಫೋಟೋ ತೊಗೊಳ್ಳಿ ಅಂತ ಹೇಳಿ, ಫೋಟೋಶೂಟ್ ಅದು ತೊಗೊಳ್ಳುವಾಗಲೇ ಕರೆಕ್ಟಾಗಿ ನೀವು ಒಳ್ಳೆ ಲೈಟಿಂಗ್ಸಲ್ಲಿ ತೊಗೊಂಡ್ಬಿಟ್ರೆ ಅದೇ ಪ್ರಾಡಕ್ಟ್ನ ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಆವಾಗ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಸ್ವಲ್ಪ ಡೌನ್ ಆಗುತ್ತೆ. ಹಂಗೂ ಜಾಸ್ತಿ ಬರ್ತಾ ಇದ್ರೆ ಪದೇ ಚೇಂಜಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ, ಅಪ್ಲೋಡ್ ಮಾಡ್ತಾ ಇರಿ. ಶಿಪ್ಪಿಂಗ್ ಚಾರ್ಜಸ್ ಕೆಲವೊಮ್ಮೆ ಡೌನ್ ಆಗುತ್ತೆ. ಓಕೆನಾ, ಇವಾಗ ಫೋಟೋಶೂಟ್ ತೊಗೊಂಡಿದ್ದೀರಾ, ಕೆಟಲಾಗ್ಸ್ ಅಪ್ಲೋಡ್ ಮಾಡ್ಬೋದಾಗ ಮಾಡಿ, ಬಟ್ 4 ಮಾಡಿ. ಯಾಕಂದರೆ ಮಿನಿಮಮ್ 5 ಕೆಟಲಾಗ್ಸ್ ಇರಬೇಕು. ಅದು ಲೈವ್ಗೆ ಹೋಗ್ಬೇಕಂತ ಹೇಳಿದರೆ ನಿಮ್ಮ ಪ್ರಾಡಕ್ಟ್ಸ್ ಮಿನಿಮಮ್ 5 ಕೆಟಲಾಗ್ಸ್ ಇರಲೇಬೇಕು. ಸೊ ನೀವು 5th ಕೆಟಲಾಗ್ ಏನು ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ಕವರ್ಸ್ ಬರೋವರೆಗೂ ಒಂದು 4 ಕೆಟಲಾಗು ಅಪ್ಲೋಡ್ ಮಾಡಿ. ಬೇಕಿದ್ರೆ 5th ಕೆಟಲಾಗ್ನ ಕವರ್ ಯಾವಾಗ ಬಂದು ನಿಮ್ಮ ಕೈ ಸೇರುತ್ತಲ್ವ ಅವತ್ತು ನೀವು ಅಪ್ಲೋಡ್ ಮಾಡಿ 5th. ಆವಾಗ ಅದು ಲೈವ್ಗೆ ಹೋಗುತ್ತೆ ನಿಮ್ಮ ಪ್ರಾಡಕ್ಟ್ಸ್. ಅಲ್ಲಿಂದ ನಿಮಗೆ ಆರ್ಡರ್ಸ್ ಯಾವಾಗ ಬೇಕಿದ್ರೂ ಬರ್ಬೋದು. 1 ವೀಕ್ ಆಗ್ಬೋದು, ಅಥವಾ 15 days ಆಗ್ಬೋದು, ಅಥವಾ ನೆಕ್ಸ್ಟ್ ಡೇನೇ ಬರ್ಬೋದು, 2 to 3 days ಬರ್ಬೋದು. ವೆಯ್ಟ್ ಮಾಡಿ, ಆರ್ಡರ್ಸ್ ಬಂದಿದ ತಕ್ಷಣ ರೆಡಿ ಇಟ್ಕೊಂಡು ಪ್ಯಾಕ್ ಮಾಡಿ. ಇಷ್ಟು ನಿಮಗೆ ಕಂಪ್ಲೀಟಾಗಿ ಅಂದರೆ ಥಿಯರಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇನ್ನೊಂದು ನಿಮಗೆ ಒಂದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಹೇಳೋದಾದರೆ, ಮೀಶೋನಲ್ಲಿ ಸಾಧ್ಯ ಆದಷ್ಟು ಕಮ್ಮಿ ಬೆಲೆ ಇರುವಂಥ ಪ್ರಾಡಕ್ಟ್ಸ್ಗಳನ್ನೇ ಸೇಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಈ 3 ಡಿಫ್ರೆನ್ಸ್ ಹೇಳಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾಕೆ ಅಂತ. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಈಗ ಮೀಶೋನಲ್ಲಿ ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಇವಾಗ ತುಂಬ ಶ್ರೀಮಂತರು ಇರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಇರ್ಬೋದು, ಲೋಯರ್ ಮಿಡಲ್ ಕ್ಲಾಸಸ್ ಇರ್ಬೋದು, ಪ್ರತಿಯೊಬ್ಬರು ಹಳ್ಳಿ ರೂರಲ್ ಸೈಡ್ ಇರ್ಬೋದು, ಪ್ರತಿಯೊಬ್ಬರು ಮೀಶೋನ ಒಂದು ತಲೆನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ
ಕಡಿಮೆ ಬೆಲೆಗೆ ಸಿಗುತ್ತೆ ಪ್ರಾಡಕ್ಟ್ಸ್ ಯಾವುದೇ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಮ್ಯಾಟ್ಸ್ಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ಅದು ಒಳ್ಳೆ ಒಳ್ಳೆ ಯುನಿಕ್ ಡಿಸೈನ್ಸ್ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ ಅಂತಲೇ ತಲೆನಲ್ಲಿ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು. ಮೀಶೋನ ಓಪನ್ ಮಾಡುವಾಗ ಎಲ್ಲರೂ ಅದನ್ನೇ ತಲೆನಲ್ಲಿ ಇಟ್ಕೊಂಡು ಓಪನ್ ಮಾಡ್ತಾರೆ, ಹೌದಲ್ವಾ? ಸೊ ನೀವು ಅದಕ್ಕೆ ಕಡಿಮೆ ಬೆಲೆದನ್ನೇ ಹಾಕಬೇಕು. ನಮ್ಮ ಕಸ್ಟಮರ್ಸ್ ಅವ್ರ ಬೇಡಿಕೆ ಏನಿದೆ ಆ ಒಂದು ರೇಂಜಲ್ಲಿ ನಾವು ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವ್ರ ಬೇಡಿಕೆನ ದಾಟಿ ನಾವು ಜಾಸ್ತಿ ಬೆಲೆದು ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ, ಅವ್ರು ಅದನ್ನು ನೋಡೋದು ಇಲ್ಲ, ಬೇರೆದು ಮೂವ್ ಮಾಡ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ನಮಗೆ ಆರ್ಡರ್ಸ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗ್ಬೋದು. ಇನ್ನೊಂದು, ಈಗ ಮೀಶೋನಲ್ಲಿ ಕಡಿಮೆ ಬೆಲೆದು ಆಲ್ರೆಡಿ ನೀವು ಹಾಕ್ಬೇಕಂತ ನಾನು ಹೇಳಿದಾಗೆ, ನೀವು ಕಡಿಮೆ ಬೆಲೆದು ಹಾಕ್ಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಇರುತ್ತಲ್ವಾ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸ್ಗೆ ಯಾವುದೋ ಒಂದು ಜ್ಯುವೆಲರಿನೋ ಏನೋ ಒಂದು ತರ್ತೀರಾ ಅಂತ ಹೇಳಿದ್ರೆ ಏನಿದೆ ನಿಮ್ಮ ಮಾರ್ಜಿನ್ ಏನಿದೆ, ನಿಮ್ಮ ಪ್ಯಾಕೇಜಿಂಗ್ ಮೆಟೀರಿಯಲ್ ಇರ್ಬೋದು ಅಥವಾ ನಿಮ್ಮ ಬಾಕ್ಸಸ್ ಇರ್ಬೋದು, ಟೇಪ್ಸ್ ಇರ್ಬೋದು, ಎಲ್ಲ ಯೂಸ್ ಮಾಡಿರ್ತೀರಲ್ವಾ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಿಮ್ಮ ಪ್ರಾಫಿಟ್ ರೇಂಜ್ ಏನಿದೆ ಅದಕ್ಕೆ ನೀವು ಸೇಲ್ಸ್ ಮಾಡ್ಕೊತೀರಾ. ಈಗ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ ಹೇಳೋದಾದ್ರೆ, ಈಗ 100 ರೂಪೀಸ್ಗೆ ನೀವು ತಂದಿದ್ದೀರಾ ಅಂತ ಹೇಳಿದ್ರೆ 10 ಪ್ರಾಡಕ್ಟ್ಸ್ಗೆ ನೀವು 1000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, 10 ಕೆಟಲಾಗ್ಸ್ಗೆ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಏನಾಯಿತು, ಲೋ ಇನ್ವೆಸ್ಟ್ಮೆಂಟ್ ಆಯಿತು. ಈಗ ಫ್ಲಿಪ್ಕಾರ್ಟ್ಗೆ ನಾನು ಹೋಗೋದಾದರೆ ಫ್ಲಿಪ್ಕಾರ್ಟಲ್ಲಿ ಮೀಡಿಯಂ ಕ್ವಾಲಿಟಿನ ಚೆಕ್ ಮಾಡ್ತಾರೆ. ಸೊ ಮೀಡಿಯಂ ಕ್ವಾಲಿಟಿ ಅಂದರೆ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ, ಲೈಕ್ 150 ರೂಪೀಸ್ ಆರ್ 200 ರೂಪೀಸ್ ಇನ್ವೆಸ್ಟ್ ಮಾಡಬೇಕು ಪರ್ ಪ್ರಾಡಕ್ಟ್ ಅಲ್ವಾ. ಸೊ 10 ಪ್ರಾಡಕ್ಟ್ಸ್ಗೆ ಎಷ್ಟಾಗುತ್ತೆ, 2000 ರೂಪೀಸ್ ಆಗುತ್ತೆ. ಸೊ ಮೀಶೋಗೂ ಫ್ಲಿಪ್ಕಾರ್ಟ್ಗೂ ಸ್ವಲ್ಪ ಇನ್ವೆಸ್ಟ್ಮೆಂಟಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ. ಫ್ಲಿಪ್ಕಾರ್ಟಲ್ಲಿ ಮೀಡಿಯಂ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಜನ ಹುಡುಕ್ತಾ ಇರ್ತಾರೆ. ಸೊ ಅಲ್ಲಿಗೆ ಬಂದಾಗ ನೀವು ಮೀಡಿಯಂ ಆಗಿರೋದನ್ನೇ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಮೀಡಿಯಂ ಕ್ವಾಲಿಟಿನ ನೀವು ಹಾಕಬೇಕು, ಓಕೆನಾ. ಸೊ ನೆಕ್ಸ್ಟು ಅಮೆಝಾನ್ಗೆ ಹೋದಾಗ ಅಮೆಝಾನಲ್ಲಿ ಸ್ಟ್ಯಾಂಡರ್ಡ್ ಮತ್ತು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಅವ್ರು ಸರ್ಚ್ ಮಾಡ್ತಾ ಇರ್ತಾರೆ ಜನಗಳು. ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಆಗಿರೋದು ಬ್ರ್ಯಾಂಡೆಡ್ ಆಗಿರೋ ಪ್ರಾಡಕ್ಟ್ಗಳನ್ನ ಹಾಕಬೇಕಂತ ಹೇಳಿದ್ರೆ ನಾವು ಕೂಡ ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಮಾಡಬೇಕಾಗುತ್ತೆ. ಇಲ್ಲಿ ಏನು 100 ರೂಪೀಸ್ಗೆ ಮಾಡ್ತಾ ಇದ್ರಿ ಮೀಶೋ ಇನ್ವೆಸ್ಟ್ಮೆಂಟ್, ಅಲ್ಲಿ ನೀವು 300, 400, 500ವರೆಗೂ ಪರ್ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ 500 ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಮೆಝಾನ್ಗೆ ಅಂತ ಹೇಳಿದ್ರೆ ಆ 10 ಪ್ರಾಡಕ್ಟ್ಗೆ ಎಷ್ಟಾಗುತ್ತೆ, 5000 ರೂಪೀಸ್ ಆಗುತ್ತೆ. ಅಂದರೆ ಅಲ್ಲಿಗೆ ಮೀಶೋನಲ್ಲಿ ಲೋ ಇನ್ವೆಸ್ಟ್ಮೆಂಟು, ಫ್ಲಿಪ್ಕಾರ್ಟಲ್ಲಿ ಮೀಡಿಯಂ ಇನ್ವೆಸ್ಟ್ಮೆಂಟು, ಅಮೆಝಾನಲ್ಲಿ ಬ್ರ್ಯಾಂಡೆಡ್ ಕ್ವಾಲಿಟೀಸ್ ಹೈ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನೀವು ಫ್ಲಿಪ್ಕಾರ್ಟ್ನಲ್ಲಿ ಹಾಕುವಂಥ ಪ್ರಾಡಕ್ಟ್ಗಳು ಮೀಡಿಯಂ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಆಗಿರ್ಬೋದು ಅಥವಾ ಅಮೆಝಾನ್ನಲ್ಲಿ ಹಾಕುವಂಥ ಒಳ್ಳೆ ರೇಟಿನ ಪ್ರಾಡಕ್ಟ್ಗಳನ್ನ ತೊಗೊಂಡು ಬಂದು ನೀವು ಮೀಶೋನಲ್ಲಿ ಹಾಕಿದ್ರೆ ನಮ್ಮ ಕಸ್ಟಮರ್ಸ್ ಆ ಥರ ಇಲ್ಲ. ಅಲ್ಲಿನ ಕಸ್ಟಮರ್ಸ್ ಇಲ್ಲಿ ನೀವು ಹುಡುಕಬೇಡಿ, ಇಲ್ಲಿ ಅವರು ಸಿಗೋದಿಲ್ಲ ಮೀಶೋನಲ್ಲಿ. ಅಮೆಝಾನ್ ಪ್ರಾಡಕ್ಟ್ಗಳು ಅಂತಂದರೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕಂತ ಹೇಳಿದರೆ ನೀವು ಅಮೆಝಾನ್ಗೆ ಹೋಗಬೇಕು, ಅಲ್ಲೇ ನಿಮ್ಮ ಕಸ್ಟಮರ್ಸ್ ಇರೋದು. ಸೊ ಮೀಶೋನಲ್ಲಿ ಇರೋರೆಲ್ಲ ಕಡಿಮೆ ಬೆಲೆ ಪ್ರಾಡಕ್ಟ್ಗಳನ್ನ ಹುಡುಕ್ಲಿಕ್ಕೆ ಅಂತಲೇ ಬರ್ತಾರೆ. ಸೊ ಅಲ್ಲಿರೋರು ಇಲ್ಲಿಗೆ ಬರ್ತಾರೆ, ಬಟ್ ಬರುವಾಗ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಬರುವಾಗ ನೀವು ಕಡಿಮೆ ಬೆಲೆದನ್ನೇ ಹಾಕಿ. ಓಕೆನಾ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಕಡಿಮೆ ಬೆಲೆದು ಹಾಕಬೇಕು. ಕೆಲವರೆಲ್ಲ ಗೊತ್ತಿಲ್ಲದೆ ಫಸ್ಟ್ ಸ್ಟಾರ್ಟಿಂಗ್ ಏನು ಬಿಗಿನರ್ಸ್ ಇರ್ತಾರಲ್ವಾ, ಸ್ಯಾರೀಸ್ ಆಲ್ರೆಡಿ ತಂದುಬಿಟ್ಟಿರ್ತಾರೆ ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ, ನಾನು ಸೇಲ್ಸ್ ಮಾಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಖುಷಿನಲ್ಲಿ ಮೀಶೋನಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ತುಂಬ ಬೆಲೆ ಬಾಳುವಂಥದ್ದು 1500 ಸ್ಯಾರಿ, 2000 ರೂಪಾಯಿ ಸ್ಯಾರಿ ಅದನ್ನೆಲ್ಲ ಹಾಕ್ಬಿಟ್ಟು ಕಳ್ಕೊತಾರೆ. ಓಕೆ, ಅರ್ಥ ಆಗಿದೆ ಅಲ್ವಾ. ಅಂದರೆ ನಾನು ಇಷ್ಟೊತ್ತು ನಿಮಗೆ ಥಿಯರಿ ಕ್ಲಾಸಸ್ ಅಷ್ಟೇ ಹೇಳಿದ್ದೀನಿ. ನನ್ನ ಪ್ರೀವಿಯಸ್ 2 ಈ ಕ್ಲಾಸಸ್ ಸೇರಿ ಇನ್ನೊಂದು ಕ್ಲಾಸಸ್ ಸೇರಿ ಥಿಯರಿ ಮಾತ್ರ ಹೇಳಿದ್ದೀನಿ. ಅದು ಸ್ವಲ್ಪ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಿಮಗೆ ಅಕೌಂಟ್ ಕ್ರಿಯೇಷನ್ ಮಾಡುವಾಗ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಫೋಟೋಶೂಟ್ಸ್ ಯಾವ ರೀತಿ ಮಾಡ್ತೀನಿ ನಾನು ಮತ್ತು ಕ್ಯಾಟಲಾಗ್ಸ್ ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಮಿಸ್ ಮಾಡ್ಕೊಂಡ್ಬಿಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಏನಿದೆಲ್ಲ ಬೆಲ್ ಐಕಾನ್ ಅದನ್ನು ಆನ್ ಮಾಡಿಕೊಂಡ್ರೆ ನಾನು ಏನೆಲ್ಲ ಪ್ರತಿದಿನ ವೀಡಿಯೋಸ್ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎವ್ರಿ ಡೇ. ಓಕೆನಾ, ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.